Okay, let's go. ಹಲೋ ಗೈಸ್, ನಮಸ್ಕಾರ ಕಣ್ರಿ. ಎಲ್ಲರಿಗೂ ಆಗಿದ್ರೆ ಗೈಸ್ ಚೆನ್ನಾಗಿದ್ದಾರೆ ಅನ್ಕೊಂಡು ಚೆನ್ನಾಗಿರ್ಬೇಕು ಗೈಸ್. ಯಾಕಲಿ ನಾನು ಬ್ಲಾಸ್ಟ್ ನೋಡ್ಬೇಕಾದ್ರೆ ಅದಕ್ಕೆ ಯಾರು ಮಸ್ತಾಗಿದೆ, ಖುಷಿಯಾಗಿರಿ ಗೈಸ್. ಗೈಸ್ ಇವತ್ತೇನು ವಿಷಯ ಅಂತಂದರೆ, ಇವತ್ತು ನೆನ್ನೆ ಹೇಳಿದ್ನಲ್ಲ ಊರಿಗೆ ಹೋಗ್ಬೇಕು ಅಂತ. ಅದೇ ಥರ ಇದು ಪಾರ್ಟ್ 2 ವ್ಲಾಗು. ಅವ್ರದ್ದು ಮನೆದು ಮೋಲ್ಡ್ ಆಗ್ತಾವ್ರೆ ನೋಡಿ. ಮನೆದು ಮೋಲ್ಡು ಎಲ್ಲರೂ ರೆಡಿ ಆಗ್ತೈತೆ. ಅವ್ರದ್ದೇನೇನಾಯ್ತು ಪೂಜೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾರೆ. ಈಗ ಅದಾಗಿ ಮೋಲ್ಡ್ ಸ್ಟಾರ್ಟ್ ಆಗುತ್ತೆ ಗೈಸ್. ಇವಾಗ ಅವರೆಲ್ಲ ಊಟಕ್ಕೆ ಹೋಗಿದ್ದಾರೆ. ಅಲ್ಲಿ ಕಾಣಿಸಲ್ಲ ನಿಮಗೆ, ಅಲ್ಲೆಲ್ಲ ಊಟ ಮಾಡ್ತಾ ಇದ್ದಾರೆ. ಸಿಮೆಂಟ್ ಮುಟ್ಟೆ ಬೇರೆ ಬಂದಿಲ್ಲ. ಅಲ್ಲೇನೋ ಸ್ವಲ್ಪ ಅಂಗಡಿ ಏನೋ ಇನ್ನೂ ಓಪನ್ ಮಾಡಿರೋಂತೆ, ಅದು ಸ್ವಲ್ಪ ಬಂದಿಲ್ಲ. ಅದನ್ನು ತಗೊಂಬರೋದು ಲೇಟ್ ಆಯ್ತು. ಇಲ್ಲಾಂದರೆ ಮೇಲ್ಗಡೆ ಒಂದು ಆ ಪೋರ್ಷನ್ ಎಲ್ಲ ಆಗೋಗ್ತೈತಿ ಇಷ್ಟೊತ್ತಿಗೆ ಮೋಲ್ಡು. ಅದರಿಂದ ಇವಾಗ ಸ್ವಲ್ಪ ಲೇಟ್ ಆಗಿಬಿಟ್ಟೈತೆ. ಇವರು ಈ ಮನೇಲಿ ಸುಮಾರು ಒಂದು 50 ವರ್ಷ 52 ವರ್ಷ ಇದ್ರು ಗೈಸ್, ಹಳೆ ಮನೆಯಲ್ಲಿ. ಇವಾಗ ಈ ಮನೆ ಕಟ್ಟಿ ಸ್ಟಾರ್ಟ್ ಮಾಡಿರೋದು. ಇದರಲ್ಲಿ ಎಷ್ಟು ವರ್ಷ ಇರ್ತಾರೆ ಗೊತ್ತಿಲ್ಲ. ಅಮ್ಮನೆ ಅಂತೂ ಹಳೆ ಮನೆಯಲ್ಲಿ 52 ವರ್ಷ ಫುಲ್ಲು ಹಳೆ ಮನೆ. ಇದೆಲ್ಲ ಫುಲ್ಲು ಹಿಂಗೆ ಕ್ರ್ಯಾಕ್ ಬಿಟ್ಬಿಟ್ಟಿತ್ತು. ನಮಗೆ ಇಲ್ಲೆಲ್ಲ ಮನೆ ಕೊಡೋಕ್ಕೆ ಭಯ ಆಯ್ತಿತ್ತು, ಏನಾಗುತ್ತೋ ಯಾವಾಗ ಬೀಳ್ಬೋದು, ಯಾವಾಗ ಬಿದ್ದುಬಿಡುತ್ತಾ ಮಳೆ ಬಂದರೆ ಅಂತ. ಆಮೇಲೆ ಇವಾಗ ಇಷ್ಟು ವರ್ಷ ಆದಮೇಲೆ ಇದನ್ನೆಲ್ಲ ಕಿತ್ತಾಕಿ ನಮ್ಮ ದೊಡ್ಡಪ್ಪ ಅವ್ರ ಅಪ್ಪ ಕಟ್ಟಿರೋ ಮನೆ ಅದು. 1967ರಲ್ಲಿ ನಾವು ಕಟ್ಟಿದ್ದು ಮನೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಆ ಟೈಮಲ್ಲಿ 52 ಅಲ್ಲಿ ನಾವು ಕಟ್ಟಿರೋದು. 52 ಅಲ್ಲ 62 ಅಲ್ಲ, ಅವಾಗಿಂದ ಅದೇ ಮನೇಲಿ ಇದ್ವಿ. ಇವಾಗ ಈ ವರ್ಷ ಕಟ್ತಾ ಇರೋದು ಇದು. ಲೆಟ್ಸ್ ಗೋ ಗೈಸ್. ಮನೆದೊಂದು ಸ್ವಲ್ಪ ಶಾರ್ಟ್ಸ್ ಬರುತ್ತೆ, ಶಾರ್ಟ್ಸ್ ನೋಡ್ಕೊಂಡು ಎಂಜಾಯ್ ಮಾಡಿ ಅಷ್ಟೇ. ಗೈಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಗೈಸ್. ಚೆನ್ನಾಗಿರ್ಬೇಕು, ಯಾಕಂದರೆ ನೀವೆಲ್ಲ ನಂದನ್ನು ಬ್ಲಾಗ್ಸ್ನ ನೋಡಬೇಕಲ್ಲ, ಅದಕ್ಕೆ. ಇನ್ಸ್ಟಾಗ್ರಾಮು ಒಂದೇ ಅಲ್ಲ ಗೈಸ್, ಯೂಟ್ಯೂಬ್ ಸಮೇತ ಇದೆ. ಯೂಟ್ಯೂಬಲ್ಲಿ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗಿನ್ನ ಫ್ಯಾಮಿಲಿ ವೀಡಿಯೋಸ್ ಜಾಸ್ತಿ ಬೇಕು ಅಂದರೆ ಕಮೆಂಟ್ ಹಾಕಿ ಗೈಸ್. ಬರೀ ಇನ್ಸ್ಟಾಗ್ರಾಮ್ ಎಲ್ಲ ಗೈಸ್, ಯೂಟ್ಯೂಬು ಸಮೇತ ಇದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೋಡಿ ನಮ್ಮಣ್ಣ ಫುಲ್ ಅಲ್ಲಿ ಬಿಡು. ಏನು ಫುಲ್ಲಲ್ಲ, ಏನು ಅದಕ್ಕೆ ಒಂದೊಂದ್ಸಲ ಕೈ ಬಿಟ್ಬಿಟ್ಟು ಏನು ಹೆಂಗಂದ್ರೆ ಇಲ್ಲೊಂದಲ್ಲಿ ಈಚೆ ಬಂದೈತೆ, ಇಲ್ಲೊಂದು ಈಚೆ ಬಂದೈತಲ್ಲೋ ನೋಡಿ. ನೋಡಿ ಅಲ್ಲೊಂದಲ್ಲ ಆಚೆ, ಅಲ್ಲೊಂದಲ್ಲ ಆಚೆ, ಎಲ್ಲ ಹಾಕದೆ. ಅದಕ್ಕೆ ಏನು ಹಾಕಲ್ಲ ನೋಡಿ. ರಾಕ್ಷಸಿ ಅಲ್ಲೂ ಚೆನ್ನಾಗಿದೆ ಗಾಯ್ಸ್. ಏನ್ ಚೆನ್ನಾಗೈತೋ ಏನೋ ಅಂತ ರಾಕ್ಷಸಿ ಅಲ್ಲಿ ಬಂದ್ಬಿಟ್ಟೆ. ಬೆಳಗ್ಗೆಯಿಂದ ಕರೆಕ್ಟಾಗಿ ವ್ಲಾಗ್ ಮಾಡಕ್ಕೆ ಐತಿಲ್ಲ. ಸೌಂಡ್ ಅಂತ ನಮ್ಗೆ ಯಾಕೋ ಡೌಟ್. ಇಲ್ಲಿ ನಾವು ಈಗ ಮಾತಾಡ್ತಿರೋದು ಏನೋ ಕೇಳಿಸಲ್ಲ ಅನ್ಸುತ್ತೆ, ಫುಲ್ಲು ಸೌಂಡು. ಏನೇನಾಗೈತೋ ಗೊತ್ತಿಲ್ಲ. ವಿಡಿಯೋ ಕಟ್ ಮಾಡಿದ್ಮೇಲೆ ನೋಡಬೇಕು. ವಿಡಿಯೋ ಕಟ್ ಮಾಡಿದ್ಮೇಲೆ ಎಡಿಟ್ ಮಾಡೋಕೆ ಗೊತ್ತಾಗ್ಬಿಡುತ್ತಲ್ಲ ಸೌಂಡ್ ನಾವು ಮಾತಾಡೋದು ಕೇಳಿಸುತ್ತಾ ಇಲ್ವಾ ಅಂತ. ಇವ್ರು ಯಾರು ಹೇಳಿ? ಯೂಟ್ಯೂಬರ್ ಒಬ್ಳಮ್ಮ, ನಮ್ಮ ಅಮ್ಮ. ನಮ್ಮ ತವ್ರ ಮನೆಗೆ ಬಂದಿದ್ವಿ, ಹಬ್ಬ ಮಾಡಿ. ಇದೆಲ್ಲ ಒಂದೇ ಬಡ್ಗೆ. ನಮ್ಮ ಅಣ್ಣಂಗೆ ಒಂದು ಚಾಲೆಂಜ್ ಕೊಡ್ತಿದ್ದೀನಿ. ಅದೇನೋ ಹಪ್ಪಳ ತಿಂತವ್ರೆ ಗೈಸ್, ಅದನ್ನೆಲ್ಲ ಒಂದೇ ಬೈಟ್ಗೆ ಇಟ್ಕೋ ಅಂತ ಚಾಲೆಂಜ್ ಕೊಡ್ತಿದ್ರೆ ಆಗಲ್ಲ ಅಂತ ಹೋಗ್ಬಿಡ್ತವನೆ ಗೈಸ್. ಬಾಣ ಮಾಡು, ಬಾಣ ಕೇಳಿ ನೋಡೋಣ. ತಿನ್ನೋಣ, ಒಂದೇ ಬೈಟ್ಗೆ ತಿನ್ನೋ, ಒಂದೇ ಬೈಟ್ಗೆ ತಿನ್ನೋ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಆಯ್ತಣ್ಣ. ಇದು ರೆಸ್ಪೆಕ್ಟ್. ಅಲ್ಲಿ ಇವ್ರು ಮೋಲ್ಡ್ ಆಗ್ತಾ ಇರೋದಕ್ಕೆ ಎಲ್ಲ ಅಲ್ಲಿ ಕಸ ಆಗೈತೆ, ಸಿಮೆಂಟ್ ಎಲ್ಲ ಕಸ ಆಗೈತೆ. ಕ್ಲೀನ್ ಮಾಡು ಅಂತ ನಮ್ ದೊಡ್ಡಮ್ಮ ಬೆಳಗ್ಗೆಯಿಂದ ಹೇಳ್ತಾರ. ಅವಳಿಗೆ ಕ್ಲೀನ್ ಮಾಡಿಲ್ಲ, ಇಲ್ಲಿ ಬಂದ್ಬಿಟ್ಟು ಬ್ಲಾಗ್ ಮಾಡ್ಕೊಂಡು ಇಲ್ಲ. ದೊಡ್ಡಮ್ಮ ಅಲ್ಲಿ ಈಚೆ ಕಸ ಬೆಸ್ಟ್ ಆಗೈತಲ್ಲ ಸಿಮೆಂಟ್ದು, ಅದ್ ಗುಡ್ಸು ಅಂತ ಹೇಳಿಲ್ವಾ? ಗುಡ್ಸಕ್ ಕೇಳ್ತಾ ಇರೋದು ಇಲ್ಲ ತಾನೆ? ಇಲ್ವಂತೆ. ದೊಡ್ಡಮ್ಮ ಕೆಲಸ ಮಾಡಿ ಏನ್ ಮಾತಾಡ್ತಾ ಇದೀವಿ ಅಂತ ಗೊತ್ತಾಯ್ತಾರ. ಡಿಪ್ರೆಷನ್ಗೆ ಹೋಗ್ಬಿಟ್ಟಾರ, ಅದಕ್ಕೆ ಇಲ್ಲ ಅಂದ್ರು ಅಷ್ಟೇ. ಇಲ್ಲಾಂದ್ರೆ ಹ್ಞೂ ಅಂತಾನೆ ಹೇಳ್ತೀರ. ನಾವು ನೋಡಿ ನಮ್ಮ ಅಜ್ಜಿ ಮಾಡ್ತಾರಲ್ಲ,
ಇವಳು ಇಲ್ಲಿ ನನ್ ಬರ್ಲಿ ಇವಳು ಬ್ಲಾಗ್ ಮಾಡ್ಕೊಂಡು ನಿಂತವಳೆ ಡಿಪ್ರೆಷನ್ ಬಾಬು ತರ. ಅದು ಕ್ಲೀನ್ ಮಾಡು ಅಂದ್ರೆ ಬ್ಲಾಗ್ಸ್ ಅಲ್ಲಿ ಹೋದ್ರೆ ಅಣ್ಣನಿಗೆ ಜಾಸ್ತಿ ಫಾಲೋವರ್ಸ್. ಗೈಸ್ ಇವಾಗ ಆಯ್ತು ಎಲ್ಲ ಹೊರಡದೆ ಕೆಲಸ. ನಾನು ನಮ್ಮೂರ್ಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಇವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಊರಲ್ಲಿ ಎಲ್ಲ ಇದ್ದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಗಾಳಿ ಜಾಸ್ತಿ ಆಗ್ಬಿಟ್ಟೈತೆ, ಮಾತಾಡೋಕ್ಕಾಗಲ್ಲ ಅಷ್ಟೇ ಗೈಸ್. ಬನ್ನಿ ಹೋಗೋಣ ಗೈಸ್. ಮನೇಲಿ ಯಾರು ಇಲ್ಲ ಗೈಸ್, ಇನ್ನೂ ಯಾರೂ ಬಂದಿಲ್ಲ. ನಾನು ಊರಿಂದ ಜಸ್ಟ್ ಇನ್ನು ಇವಾಗ ತಾನೇ ಬಂದೆ. ಗೈಸ್ 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 ಮಧ್ಯಾಹ್ನ 2:30 ಥರ ಬಸ್ ಹತ್ತಿರೋನು. ಜಸ್ಟ್ ಇವಾಗ ಮನೆಗೆ ಬನ್ನಿ. ಇನ್ನು ಅಷ್ಟೇ ಈಗ ಕೂತ್ಕೊಂಡು ಎಡಿಟ್ ಮಾಡೋದು ಬ್ಯಾಲೆನ್ಸ್ ಐತೆ. ಇನ್ನು ಎಡಿಟ್ ಮಾಡಬೇಕು. ಬರೀ ಎಡಿಟ್ ಅಂತ ಇರ್ತೀನಿ. ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಬಿಡ್ತೀನಿ. ಈಗ ನೋಡಲ್ಲ ನೀವು. 319 ಜನ ಫಾಲೋವರ್ಸ್ ಐತೆ ಇನ್ಸ್ಟಾಗ್ರಾಮಲ್ಲಿ. ಯೂಟ್ಯೂಬಲ್ಲಿ ಯಾಕೆ 93? ಯೂಟ್ಯೂಬಲ್ಲೂ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ನ, ಯಾಕೆ ಮಾಡ್ಕೊತ ಇಲ್ಲ? ಬಸ್ಸಲ್ಲಿ ಫುಲ್ಲು ಸರ್ಚ್ ಮಾಡಿ 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 ಬರೀ ಕಂಟೆಂಟ್ ಗೈಸ್. ನನಗೆ ಈ ನಡುವೆ ಅಂತೂ ಎಲ್ಲೋದ್ರೂ ಬರೀ ಕಂಟೆಂಟು. ಮಲಗಿದ್ರು ಕಂಟೆಂಟ್, ಇದ್ರೂ ಕಂಟೆಂಟ್. ನೈಟು ನಾನು ಏನು ಯೋಚನೆ ಮಾಡ್ತೀನಲ್ಲ ಬರೀ ಕಂಟೆಂಟ್ ಯೋಚನೆ ಆಗ್ಬಿಟ್ಟೈತೆ ನನಗೆ. ಕಂಟೆಂಟು ಎಲ್ಲೋದ್ರೂ ಬರೀ ಕಂಟೆಂಟ್. ಏನು ಮಾಡಿದ್ರು ಎಲ್ಲರೂ ಕಾಲೇಜಲ್ಲಿ ಎಲ್ಲರೂ ಕ್ರಿಕೆಟು ಅದು ಇದು ಫ್ರೀ ಟೈಮಲ್ಲಿ ಕ್ರಿಕೆಟ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾನು ನಾಳೆಗೆ ಏನು ಕಂಟೆಂಟ್ ಮಾಡೋಣ, ಪ್ರೆಸೆಂಟ್ ಏನು ಕಂಟೆಂಟ್ ಕೊಡೋಣ, ಈ ಥರ ಆಗ್ಬಿಟ್ಟೈತೆ. ನೋಡಿ, ಸಪೋರ್ಟ್ ಮಾಡಿ, ಇನ್ನೂ ಫಾಲೋ ಮಾಡಿ, ಎಲ್ಲರೂ ಶೇರ್ ಮಾಡಿ. ಇವಾಗ ಪ್ರತಿಯೊಬ್ಬರ ಮನೇಲೂ ಯೂಟ್ಯೂಬ್ ಇರುತ್ತೆ, ಎಲ್ಲರ ಫೋನಲ್ಲಿ ಯೂಟ್ಯೂಬ್ ಇರುತ್ತೆ, ಎಲ್ಲರ ಫೋನಲ್ಲಿ ಇನ್ಸ್ಟಾಗ್ರಾಮ್, ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ. ಯೂಸ್ ಮಾಡದೇ ಇರೋರೇ ಯಾರೂ ಇಲ್ಲ. ಅವ್ರಿಗೆಲ್ಲ ಸುಮ್ಮನೆ ಶೇರ್ ಮಾಡಿದ್ರೆ ಆಯಿತು. ಅವ್ರು ನೋಡ್ತಾರೆ, 1-2 ದಿನ ಚೆನ್ನಾಗಿದ್ರೆ ಫಾಲೋ ಮಾಡ್ಕೊತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಈ ಕಡೆ ಶೇರು ಮಾಡ್ತಾರೆ, ಈ ಕಡೆ ನೀವು ಫಾಲೋ ಮಾಡ್ತಾ ಇಲ್ಲ. ಇಷ್ಟಾದ್ಮೇಲೂ ಏನಾದರೂ ಚೇಂಜಸ್ ಆಗುತ್ತಲ್ಲ. ಇವಾಗ ನಾನು ಇಷ್ಟೊಂದು ಅಕೌಂಟ್ 2 ಅಕೌಂಟ್ ಹೋಯ್ತು, ಇದು 3ನೇ ಅಕೌಂಟು. ಇದರಲ್ಲಿ ಇಷ್ಟಿನಿಂದ ಏನು ಚೇಂಜಸ್ ಇರಲಿಲ್ಲ. ಈಗೊಂದು 3-4 ಬ್ಲಾಗಿಂದ ವ್ಯೂಸ್ ಏನಿಲ್ಲ, ಹಾಕಿ ಒಂದೇ ದಿನಕ್ಕೆ 2,000, ಒಂದು 8-9 2-3 ಸಾವಿರ ವ್ಯೂಸ್ ಹೋಗ್ತೈತೆ. ಲೈಕ್ಸ್ ಬರ್ತೈತೆ. ನೋಡೋಣ ವ್ಯೂಸ್ ಇನ್ಮೇಲೆ ಚೆನ್ನಾಗಿ ಹೋಗುತ್ತಾ ಅಂತ, ರೀಚ್ ಆಗುತ್ತೆ ಜನಗಳಿಗೆ ಅಂತ. ಇಷ್ಟೆಲ್ಲ ಆದಮೇಲೆ ಇನ್ನೊಂದು ನನ್ನ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇದೆ. ಇಷ್ಟು ದಿನದಿಂದ ರೀಲ್ಸ್ ಮಾಡಿದ್ದಕ್ಕೂ ಇವತ್ತು ಒಂದು ಸ್ವಲ್ಪ ಏನೋ ಒಂಥರ ಗುಡ್ ನ್ಯೂಸ್ ಥರ ಸಿಕ್ಕಿದೆ. ಇನ್ನು ಸ್ವಲ್ಪ ದಿನದಲ್ಲೇ ಅದು ಹೇಳ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಅಂತ ಹೇಳ್ತೀವಿ. ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಲವ್ ಯು ಲಾಟ್ಸ್. ಬೈ ಬೈ ಗೈಸ್. ನಾಳೆ ಮತ್ತೆ ಹೊಸ ವೀಡಿಯೋ ಸಿಗುವ. ಟೇಕ್ ಕೇರ್.